ಹಾಯ್. ಸೊ ಇವತ್ತು ನಾನು ಮನೆಗೆ ಶಾಪಿಂಗ್ ಮಾಡಿ ಸುಮಾರು ವರ್ಷಗಳೇ ಆಗಿತ್ತು. ನಾನು ಇಂಡಿಯಾದಿಂದ ಬರಬೇಕಾದ್ರೆ ಒಂದು ಐಟಮ್ಸ್ ತಗೊಂಡ್ಬಂದಿದ್ದೆ, ಅಷ್ಟು ಬಿಟ್ರೆ ಮನೆಗೆ ಅಥವಾ ವಸ್ತುಗಳಿಗೆ ಮನೆಗೆ ಬೇಕಾದಂತಹ ವಸ್ತುಗಳನ್ನ ನಾನು ಶಾಪಿಂಗ್ ಮಾಡೇ ಇರಲಿಲ್ಲ ಸುಮಾರು ತಿಂಗಳುಗಳಿಂದ. ಸೊ ಈಗ ನಾನು ಐ ವೆಂಟ್ ಕ್ರೇಜಿ ಶಾಪಿಂಗ್. ಎಲ್ಲಿ ಅಂತಂದ್ರೆ ಟಿಮೂದಲ್ಲಿ ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಆಫರ್ ನಡೀತಾ ಇದೆ. ಏನು ಅಂತಂದ್ರೆ $0 ನಿಮಗೆ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಅದಕ್ಕೆ ನೀವೇನೇ ಮಾಡಬೇಕು ಅಂತಂದ್ರೆ ಟಿಮು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ನನ್ನ ಕೋಡ್ ಆದಂತಹ ಕೋಡ್ ಅಲ್ಲಿ ಹಾಕಿದ್ರೆ ನಿಮಗೆ $0 ನಿಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಸಿಗುತ್ತೆ. ಸೊ ನನ್ನ ಕೋಡ್ ಬಂದು DZS5626 ಅಂತ ಒಂದು ಕೋಡ್ನ ನೀವು ಅಲ್ಲಿ ಹಾಕಿದ್ರೆ ಸೊ ನಿಮಗೆ $0 ನಿಮಗೆ ಬೇಕಾದಂತಹ ಪ್ರಾಡಕ್ಟ್ಸ್ಗಳನ್ನ ನೀವು ಬೈ ಮಾಡಬಹುದು. ಒಂದು ಒಳ್ಳೆ ಆಫರು. ಸೊ ಇದನ್ನ ನೀವು ಚೆಕ್ ಮಾಡಿ ಟಿಮು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು. ಟಿಮುದಲ್ಲಿ ಒಂದು ಒಳ್ಳೆ ಒಂದು ಆಫರು, ಪ್ರಾಡಕ್ಟ್ಸ್ಗಳನ್ನ ನಾನು ಮನೆಗೇನೇನು ಬೇಕು, ಮನೆಗೇನೇನು ಯೂಸ್ಫುಲ್ ಇರುತ್ತೆ, ಹಾಗೇನೆ ನನಗೆ ಬೇಕಾದಂತಹ ಒಂದು ಕೆಲವೊಂದು ಐಟಮ್ಸ್ಗಳನ್ನು ನಾನು ತರಿಸ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ನಾನು ಈ ಬ್ಯಾಗ್, ಈ ಒಂದು ಹೋಲ್ ಬ್ಯಾಗಲ್ಲಿ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಇದೊಂದು ದೊಡ್ಡ ಬಾಕ್ಸಲ್ಲಿ ಬಂದಿದೆ. ಸೊ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ಲೇಟ್ ಮಾಡಲ್ಲ, ಫಟಾಫಟ್ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಐಟಮ್ ಬಂದ್ಬಿಟ್ಟು, ನನ್ನ ಹಸ್ಬೆಂಡು ಯೂಶಲಿ ಬೈಕ್ ಮಾಡ್ತಾರೆ, ಬೈಕ್ ಅಂದ್ರೆ ಸೈಕಲ್ ರೈಡ್ ಮಾಡ್ತಾರೆ. ಸೊ ಅವರಿಗೆ ಇನ್ಫ್ಲೇಟರ್, ಏರ್ ಇನ್ಫ್ಲೇಟರ್ ಇದು. ಸೊ ಇದು ಒಂದು ನಿಜವಾಗ್ಲೂ ತುಂಬಾನೇ ಯೂಸ್ಫುಲ್ಲು ನಮಗೆ. ಯಾಕೆಂತಂದ್ರೆ ನಮಗೆ ಎಷ್ಟು ಬ್ಲೋ ಹಾಕಬೇಕು ಏನು ಅಂತೆಲ್ಲ ಇದ್ರೊಳಗೆ ತೋರಿಸುತ್ತೆ. ಸೊ ನಾವು ಆನ್ ಮಾಡಿ ಇನ್ಕ್ರೀಸ್ ಮಾಡ್ಬೋದು, ಬಟನ್ಸ್ ಎಲ್ಲ ಇದೆ. ಸೊ ಇದನ್ನ ನಾವು ಯೂಸ್ ಮಾಡ್ತೀವಿ. ಸೊ ಎಲ್ಲರ ಮನೆಯಲ್ಲೂ ಬೈಕ್ ಏನಾದರೂ ಇದ್ರೆ ಈ ಥರದನ್ನ ನಮಗೆ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನ ತರಿಸ್ಕೊಂಡಿದ್ದೀನಿ. ಬಿಕಾಸ್ ಆಲ್ವೇಸ್ ನಮ್ಮ ಮನೇಲಿ ಇದ್ದಾಗ ಹ್ಯಾಂಡಿ ಆಗಿರುತ್ತೆ. ನಾವು ಕಾರ್ದೇನೋ ಒಂದು ಸ್ವಲ್ಪ ಟೈರ್ ಲೋ ಆಯಿತು ಅಂತಂದರೆ ನಾವು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಸೊ ನಮ್ಮ ಮನೆಯಲ್ಲೇ ಇರೋ ಕಾರಣ ನಾವು ಆರಾಮಾಗಿ ಹಾಕ್ಬೋದು. ಸೊ ಅದು ತುಂಬಾ ಯೂಸ್. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಮನೆಗೆ ಯೂಸ್ಫುಲ್ ಆಗುವಂಥದ್ದು ವ್ಯಾಕ್ಯೂಮ್ ಕ್ಲೀನರ್ನ. ಸೊ ಇದು ಹೇಗೆ ಅಂತಂದ್ರೆ, ವ್ಯಾಕ್ಯೂಮ್ ನಾವು ಯೂಶಲಿ ನಾವು ಕಾರ್ಪೆಟ್ದೆಲ್ಲ ವ್ಯಾಕ್ಯೂಮ್ ದೊಡ್ಡ ವ್ಯಾಕ್ಯೂಮ್ ಅಲ್ಲಿ ಮಾಡ್ತೀವಿ. ಚಿಕ್ಕ ಚಿಕ್ಕ ಈ ಸೋಫಾ ಇರತ್ತಲ್ಲ, ಅದ್ರದ್ದು ಸಂಧಿ ಎಲ್ಲ ಇರತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡೋದು ಆಗೋದಿಲ್ಲ. ಸೊ ಇದು ಇದ್ರೆ ನಮಗೆ ತುಂಬಾನೇ ಹ್ಯಾಂಡಿ. ನಾನು ನಿಮಗೆ ತೋರಿಸ್ತೀನಿ, ನೋಡಿರ್ಬೋದು. ಇದು ಯೂಸರ್ ಮ್ಯಾನ್ಯುವಲ್ ಎಲ್ಲ ಕೊಟ್ಟಿರ್ತಾರೆ. ಸೊ ಇಷ್ಟ ಇದೆ, ಇಷ್ಟರ ಒಳಗೆ ನಾವು ಸೊ ಈ ತರ ಹಾಕ್ಬಿಟ್ಟು ನಾವು ಕಾರ್ ಆಗಿರಬಹುದು ಅಥವಾ ಸೋಫಾ ಅಥವಾ ನಮ್ಗೆಲ್ಲೋ ಈ ವಿಂಡೋ ಹತ್ರ ಎಲ್ಲ ಧೂಳು ಕೂತಿರುತ್ತೆ, ಚಿಕ್ಕ ಧೂಳು. ಸೊ ಅದನ್ನ ನಾವು ಇದನ್ನ ಕ್ಲೀನಾಗಿ, ಕೈಗೆ ಭಾರನೂ ಆಗಲ್ಲ. ಸೊ ತುಂಬಾನೇ ಲೈಟ್ ವೇಟ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ಈಸಿಯಾಗಿ ನಾವು ಅದನ್ನ ಕ್ಲೀನ್ ಮಾಡಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ನಾನು ಏನ್ ತರಿಸಿದೀನಿ ಅಂತ ಅಂದ್ರೆ, 2 ಪಿಲ್ಲೋ ತರಿಸಿದೀನಿ. ಯಾಕೆ ಅಂತಂದ್ರೆ ಈ ತರದ್ದು ಪಿಲ್ಲೋ ನೋಡ್ತಾ ಇರ್ಬೋದು, ಎಷ್ಟು ಸಾಫ್ಟ್ ಆಗಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ಇದನ್ನ ನಾವು ಸೋಫಾದಲ್ಲಿ ಇಟ್ಟಾಗ ಇದು ನೋಡಕ್ಕೂ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಹಾಗೆ ಇದು ತುಂಬಾ ಫ್ಲಫಿಯಾಗಿ ಸಾಫ್ಟ್ ಆಗಿದೆ. ಇದ್ರ ಮೇಲೆ ಯಾವಾಗಾದ್ರೂ ಹಾಗೆ ರೆಸ್ಟ್ ಮಾಡ್ಬೋದು. ಡೆಕೋರೇಟಿವ್ ಆಗೂ ತುಂಬಾನೇ ಚೆನ್ನಾಗಿದೆ. ಸೊ ಇದು ಒಂದು ಚಿಕ್ಕದೊಂದಿದೆ, ಇನ್ನೊಂದು ದೊಡ್ಡದೊಂದಿದೆ. ಗಳು ನಾವು ಮನೆ ತುಂಬಾ ಇಟ್ಟಾಗ ಮನೆನೂ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಅದು ನಮ್ಗೆ ಯೂಸ್ಫುಲ್ ಆಗೂ ಇರುತ್ತೆ. 2 in 1. ಸೊ ಇದು ಒಂದು ದೊಡ್ಡದು ಫ್ಲವರ್, ಇದೊಂದು ಚಿಕ್ಕದು ಫ್ಲವರ್. ಸೊ ಎರಡು ಈ ತರ ಇಟ್ಟಾಗ ಇಟ್ ಲುಕ್ಸ್ ಸೋ ಗುಡ್. ಆ್ಯಂಡ್ ಕಲರು ಕೂಡ ಅಷ್ಟೇ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ತುಂಬ ಕಮ್ಮಿ ರೇಟಿಗೆ ಇದು ನಮಗೆ ಸಿಗುತ್ತೆ ಟಿಮೂದಲ್ಲಿ. ಸೊ ಡೆಫಿನೆಟ್ಲಿ ನೀವು ಯಾರಾದರೂ ಈ ಥರ ಪಿಲ್ಲೋಸು ಇದೆಲ್ಲ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಟಿಮೂನ ಚೆಕ್ ಮಾಡಿ. ಸೊ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇದು ಕಿಚನಿಗೆ ಬೇಕಾದಂತಹ ಐಟಮು. ಇದೇನು ಅಂತಂದ್ರೆ ಈ ತರ ಯುಟೆನ್ಸಿಲ್ಸ್, ವುಡನ್ ಇಂದು ಒಳ್ಳೆ ಕ್ವಾಲಿಟಿ ವುಡ್ ಇದೆ ಇದು. ಸೊ ಇದನ್ನ ನಾವು ಸಾರು ಅಥವಾ ಸೂಪು ಏನೋ ಮಾಡಿದಾಗ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ಹಾಗೆ ಇದು ಬಂದು ಚಪಾತಿ ಬೇಯಿಸಕ್ಕೆ ಅದಕ್ಕೆಲ್ಲ ಇದು.
ಆ್ಯಂಡ್ ನಿಜವಾಗ್ಲೂ ನಾನು ಕ್ವಾಲಿಟಿ ನೋಡಿಬಿಟ್ಟು ತುಂಬಾ ಇಂಪ್ರೆಸ್ ಆಗಿಬಿಟ್ಟಿದ್ದೀನಿ. ಕ್ವಾಲಿಟಿ ಎಷ್ಟು ದಪ್ಪಕ್ಕೆ ಎಷ್ಟು ತಿಕ್ಕಾಗಿದೆ ನೋಡ್ಬೋದು, ತುಂಬಾ ಒಳ್ಳೆ ಕ್ವಾಲಿಟಿ. ಹಾಗೆ ಇನ್ನೊಂದು ಪೀಸ್ ಬಂದಿದೆ, ಇದು ಬಂದು ಈ ಥರ ನಾವೇನಾದರೂ ಕರಿತೀವಲ್ಲ ಅದಕ್ಕೆಲ್ಲ ಇದು ತುಂಬಾ ಚೆನ್ನಾಗಿದೆ. ಸೊ ಇದು 3 ಒಂದು ಪ್ಯಾಕಲ್ಲಿ ಬರುತ್ತೆ. ಸೊ ನಾನು ಯಾವ್ದ್ಯಾವ್ದನ್ನ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅನ್ನೋದನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಹೋಗಿ ಚೆಕ್ ಮಾಡಬಹುದು. ಸೊ ಎಲ್ಲದನ್ನು ಲೀಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಕ್ವಾಲಿಟಿ ಇಸ್ ಅಮೇಝಿಂಗ್. ಹಾಗೆಯೇ ನೀವು ಡೆಕೋರೇಟಿವ್ ಆಗಿನೇ ನೀವು ಇದನ್ನ ಯೂಸ್ ಮಾಡ್ತೀವಿ ಕಿಚನಲ್ಲಿ ಅಂತಂದರೆ ಅದಕ್ಕೂ ಕೂಡ ಇದು ಯೂಸ್ ಮಾಡಬಹುದು. ಐ ಜಸ್ಟ್ ಲವ್ ದಿಸ್. ಇದು ಅಷ್ಟೇ ಕಿಚನ್ನಿಗೆ ಯೂಸ್ ಆಗುತ್ತೆ. ಏನು ಅಂತ ನೋಡ್ತಾ ಇದ್ದೀರಾ. ಸೊ ಇದು ಬಂದ್ಬಿಟ್ಟು ನಮ್ಮ ಮನೆ ಅಂತ ಫ್ರಿಡ್ಜ್ ಇರುತ್ತೆ. ಸೊ ಎಲ್ಲರ ಮನೇಲೂ ರೆಫ್ರಿಜರೇಟರ್ ಇರುತ್ತೆ. ಸೊ ರೆಫ್ರಿಜರೇಟರ್ ಹ್ಯಾಂಡಲ್ನ ನಾವು ಸುಮಾರು ಸತಿ ಹಾಕೋದು ತೆಗಿಯೋದು ಎಲ್ಲ ಮಾಡ್ತಾ ಇರ್ತೀವಿ. ಸೊ ದಿಸ್ ಈಸ್ ಹ್ಯಾಂಡಲ್ಲಿಗೆ ಹಾಕುವಂತಹ ಒಂದು ಕವರು. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರಬಹುದು. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್, ನೋಡೋಕ್ಕೂ ತುಂಬಾ ಚೆನ್ನಾಗಿದೆ. ಹಾಗೆ ಇದು ವಾಶ್ ಮಾಡ್ಬೋದು. ನಾವು ಅದು ಇದು ಕೈಯಲ್ಲಿ ಫ್ರಿಜ್ನ ಮುಟ್ಟಿ ಎಳಿತಾ ಇರ್ತೀವಿ, ಗಲೀಜಾಗ್ತಾ ಇರುತ್ತೆ. ಸೊ ಅದ್ರ ಬದಲು ಈ ಥರ ಹಾಕಿದರೆ ನೋಡೋಕ್ಕೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ಫ್ರಿಡ್ಜ್ ಹ್ಯಾಂಡಲ್ ಎಲ್ಲ ಕ್ಲೀನಾಗಿರುತ್ತೆ. ಸೊ ಅದನ್ನೆಲ್ಲ ಒರೆಸ್ಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಸೊ ಈ ಥರದನ್ನು ಹಾಕಿದರೆ ಆರಾಮಾಗಿ ನಾವು ಇದನ್ನು ತೆಗೆದು ವಾಶ್ಗೆ ಹಾಕಿ ಮತ್ತೆ ಹಾಕ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿದಾವಲ್ಲ, ಸೋ ಗುಡ್. ನಿಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಮನೇಲಿ ಹೊಸ ಮೆಂಬರ್ ಬಂದಿದ್ದಾರೆ. ಯಾರು ಅಂತಂದರೆ ನಮ್ಮದು ಕ್ಯಾಟ್ ಡಾಟಿ. ಸೊ ಡಾಟಿದು ಹೇರ್ ಈಗ ನಮ್ಮ ಮೈ ಮೇಲೆಲ್ಲ ಇರುತ್ತೆ. ಇವಾಗ ನಾವು ಎತ್ಕೊಂಡು ಮುದ್ದಾಡ್ತಿರ್ತೀವಿ, ಅದ್ರದ್ದು ಹೇರ್ ಎಲ್ಲ ಬಿದ್ದಿರುತ್ತೆ. ಸೊ ಅದಕ್ಕೆ ಇದನ್ನು ಜಸ್ಟ್ ಅದ್ರದ್ದು ಹೇರ್ ಎಲ್ಲ ನಾವೆಲ್ಲೋ ಹೊರಗಡೆ ಹೋಗ್ತಿರ್ತೀವಿ, ಕ್ಲೀನ್ ಮಾಡ್ಕೋಬೇಕು. ಅಷ್ಟು ಬೇಗ ಹೇರ್ ಕ್ಲೀನ್ ಆಗೋದಿಲ್ಲ. ಸೊ ಇದೇನಂತಂದರೆ ತುಂಬಾ ಯೂಸ್ಫುಲ್ಲು. ಇದನ್ನು ಹಿಂಗೆ ಕೈಯಲ್ಲಿ ಹಾಕ್ಕೊಂಡು ಜಸ್ಟ್ ಹಿಂಗಂದರೆ ಎಲ್ಲ ಅದು ಡಾಗ್ದು ಅಥವಾ ಕ್ಯಾಟ್ದು ಹೇರ್ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ಇದರಿಂದ ತೆಗಿಯೋವಂಥದ್ದು. ಸೊ ಇಟ್ಸ್ ವೆರಿ ಯೂಸ್ಫುಲ್. ಸೊ ಯಾರ್ಯಾರು ಬೆಕ್ಕು ಅಥವಾ ನಾಯಿನ ಸಾಕ್ತಿರ್ತಿರೋ ಸೊ ನಿಮಗೆ ಗೊತ್ತಿರುತ್ತೆ ಅದು ಇದು ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ. ಸೊ ನನಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ಸೋಫಾ ಮೇಲೆ ಕೂತಿರುತ್ತೆ, ಬೆಡ್ ಮೇಲೆ ಕೂತಿರುತ್ತೆ. ಸೊ ಅಲ್ಲೇನೋ ಕೂದಲೆಲ್ಲ ಬಿದ್ದಿರುತ್ತೆ, ಅದನ್ನೆಲ್ಲ ತೆಗಿಬಹುದು. ಹಾಗೆ ಇದರಲ್ಲಿ 4 ಪೀಸ್ ಬಂದಿದೆ. ಸೊ ಡೌನ್ ಸ್ಟೇರ್ಸಲ್ಲಿ 2, ಅಪ್ ಸ್ಟೇರ್ಸಲ್ಲಿ 2 ಈ ಥರ ಇಟ್ಕೊಂಡು ನಾವು ಕ್ಲೀನ್ ಮಾಡ್ಕೋಬಹುದು. ಇದನ್ನು ಅಷ್ಟೇ ನಾನು ನಮ್ಮ ಬೆಕ್ ಡಾಟಿಗೆ ತರಿಸ್ಕೊಂಡಿರುವಂಥದ್ದು. ಇದ್ರೊಳಗೆ ಫುಡ್ ಹಾಕಿದಾಗ ಸೊ ಇದ್ರೊಳಗೆ ಬರುತ್ತೆ ಅದು ಎಷ್ಟು ಬೇಕೋ ಅಷ್ಟು. ಸೊ ಇದು ಖಾಲಿ ಆದ ತಕ್ಷಣ ಆಟೋಮೆಟಿಕ್ ಆಗಿ ಇಲ್ಲಿಂದ ಇದು ಬೀಳ್ತಾ ಇರುತ್ತೆ. ಹಾಗೆ ಇದು ಬಂದು ವಾಟರ್ ಬಾಟಲು. ಸೊ ಇದರಲ್ಲಿ ನೀರು ಹಾಕ್ಬಿಟ್ಟು ಇಲ್ಲಿಟ್ರೆ ಇದು ನೀರು ಕುಡಿಯುತ್ತೆ. ಸೊ ನಾವೆಲ್ಲರೂ ಟೂರ್ ಹೋಗಬೇಕಾದ್ರೆ 1 ಡೇ ಅಥವಾ ಬೆಳಗ್ಗೆ ಹೋಗಿ ಸಾಯಂಕಾಲ ಈಗ ಅರ್ಲಿ ಮಾರ್ನಿಂಗ್ ಹೋಗಿ ಸಂಜೆ ಬರೋಷ್ಟರಲ್ಲಿ ಅದು ನಮಗೆ ಯೋಚನೆ ಇರುತ್ತಲ್ವ, ಏನು ಮಾಡ್ತೋ ಹಸುಕೊಂಡಿದ್ದನು ಆ ಥರ ಎಲ್ಲ ಥಿಂಕ್ ಮಾಡೋದು ಬೇಕಾಗಲ್ಲ. ಸೊ ಇದ್ರೊಳಗೆ ಹಾಕಿಟ್ಟು ಹೋಗ್ಬಿಟ್ರೆ ಅದಕ್ಕೆ ಆರಾಮಾಗಿ ಸಂಜೆ ತನಕನೂ ಆಗುತ್ತೆ ಅಥವಾ ಬೆಳಗ್ಗೆ ತನಕನೂ ಆಗುತ್ತೆ. ಸೊ ನನಗಿದು ತುಂಬಾ ಯೂಸ್ಫುಲ್ ಅಂತ ಅನಿಸ್ತು. ಸೊ ಯಾರ್ಯಾರ ಮನೇಲಿ ಪೆಟ್ಸ್ ಇರುತ್ತಲ್ಲ, ಸೊ ಇದು ತುಂಬಾ ಎಸೆನ್ಷಿಯಲ್ ಅಂತ ನಾನು ಅನ್ಕೊಳ್ತೀನಿ. ಚೆರಿಗೆ ಅಂತ ಹೇಳಿ ತರಿಸ್ಕೊಂಡಿರೋಂಥದ್ದು. ಇಟ್ಸ್ ಲೈಕ್ ಹೆಂಗಂತಂದ್ರೆ ಒಂದು ಕ್ಲೌಡ್ ಥರ ಲ್ಯಾಂಪ್ ಇದು. ಸೊ ಇದ್ರೊಳಗೆ ಏನೇನು ಬರುತ್ತೆ, ಲೈಟು ಮತ್ತು ಫರ್ ಬರುತ್ತೆ. ದಿಸ್ ಈಸ್ ಲೈಟ್, ಇದು ಫರ್ರು. ಇದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಮಕ್ಕಳು ರೂಮಲ್ಲಿ ಎಸ್ಪೆಷಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ಟೀನ್ಸ್ ಆಗಿರಬಹುದು. ಸೊ ಮಕ್ಕಳು ರೂಮಲ್ಲಿ ಡೆಕೋರೇಟ್ ಮಾಡಬೇಕು, ಏನಾದರೂ ಒಂದು ಚೆನ್ನಾಗಿರೋವಂಥದ್ದನ್ನ ಹಾಕಿ ಅದನ್ನು ನಾವು ಮಕ್ಕಳಿಗೆ ಖುಷಿ ಪಡಿಸ್ಬೇಕು ಅಂತಂದರೆ ಈ ಥರದ ಲ್ಯಾಂಪ್ಗಳನ್ನ ಹಾಕ್ಬೋದು. ಇದು ಲೈಕ್ ಬೆಡ್ ಟೈಮ್ ಲ್ಯಾಂಪ್ ಆಗು ಯೂಸ್ ಮಾಡ್ಕೋಬೋದು ಅಥವಾ ಡೆಕೋರೇಟಿವ್ ಆಗು ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇದು ಕಿಚನ್ ಐಟಮು. ಏನು ಅಂತ ಹೇಳಿದರೆ ನಾವೆಲ್ಲ ಗಾರ್ಲಿಕ್ ಅಂದರೆ ಈ ಬೆಳ್ಳುಳ್ಳಿನ ಬಿಡಿಸಿ ಅದನ್ನೆಲ್ಲ ಚಾಪ್ ಮಾಡೋಕ್ಕೆ ತುಂಬಾ ಟೈಮ್ ಆಗುತ್ತಲ್ವ. ಸೊ ಹಾಗಾಗಿ ಇದೊಂದು ಸ್ಟೇನ್ಲೆಸ್ ಸ್ಟೀಲ್ದು ಬೆಳ್ಳುಳ್ಳಿನ ಇಟ್ಬಿಟ್ಟು ಇದನ್ನು ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು, ನಮಗೆ ಚಿಕ್ಕ
ಚಿಕ್ಕದಾಗಿ ಚಾಪ್ ಆಗಿರುವಂತಹ ಗಾರ್ಲಿಕ್ ಸಿಗುತ್ತೆ. ಸೊ ನಾವು ಆಬ್ವಿಯಸ್ಲಿ ನಾವು ಅಡುಗೆ ಮಾಡಬೇಕಾದ್ರೆ ಗಾರ್ಲಿಕ್ನ ನಾನಂತೂ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಇದು ತುಂಬಾ ಯೂಸ್ಫುಲ್. ಚಿಕ್ಕದಾಗಿ ಹೆಚ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ, ಈಗ ನಾವು ಹರಿಯಲ್ಲಿ ಇರ್ತೀವಿ, ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ವರ್ಕ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಅಂಥ ಟೈಮಲ್ಲಿ ಇದು ಬೇಗ ಆಗೋಗುತ್ತೆ. ಸೊ ಹಾಗಾಗಿ ಅದು ಒಂದಿಷ್ಟು ಹೇರ್ ಬ್ಯಾಂಡ್ಸ್. ಸೊ ನೋಡ್ತಾ ಇರ್ಬೋದು, ಇಷ್ಟು ಕ್ಯೂಟ್ ಆಗಿದಾವೆ. ಕಲರ್ಸ್ ನೋಡಿ, ಗ್ರೀನ್ ಮತ್ತೆ ಒಂದು ಐವರಿ ಕಲರು, ಹಾಗೆ ಒಂದು ವೈನ್ ಕಲರ್ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಇಸ್ ಒಂದು ಗ್ರೀನ್ ಕಲರ್, ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇದನ್ನ ಹಾಕೊಂಡಾಗ ಒಂಥರ ಚೆನ್ನಾಗಿ ಅನ್ಸುತ್ತೆ. ಮಕ್ಕಳಿಗೂ ಹಾಕಬಹುದು ಆ್ಯಂಡ್ ನಾವು ಕೂಡ ಹಾಕೋಬಹುದು. ಸೊ ಹಾಗೆ ಇದು ಎಲಾಸ್ಟಿಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ನಂದು ಸ್ವಲ್ಪ ದಪ್ಪ ಕೂದಲು, ಸೊ ಅದು ನನ್ನಂಥ ದಪ್ಪ ಕೂದಲಿಗೂ ಹಾಕ್ಬೋದು, ಹಾಗೆ ಸ್ವಲ್ಪ ತಿನ್ನಾಗಿರೋ ಕೂದಲಿಗೂ ಹಾಕಬಹುದು. ತುಂಬಾನೇ ಬ್ಯೂಟಿಫುಲ್ ಆ್ಯಂಡ್ ಯೂನಿಕ್ ಆಗಿದಾವೆ ಅಂತ ಅನ್ನಿಸ್ತು ನನಗೆ ಇದು. ಸೊ ಹಾಗಾಗಿ ಇದನ್ನು ನಾನು ತರಿಸ್ಕೊಂಡೆ. ಇದು ಅಷ್ಟೇ, ಈಗ ನಮ್ಮ ಮನೆಗೆ ಬಂದ್ಮೇಲೆ ಬೆಕ್ಕಿಗೆ ಸುಮಾರು ಐಟಮ್ಸ್ಗಳನ್ನು ತರಿಸಿದ್ದೀನಿ. ನಾವು ಹೆಚ್ಕೊಂಡಾಗ ಹಿಂಗೇನೋ ಅದು ಅಂದಾಗ ಸ್ಕ್ರ್ಯಾಚ್ ಆಗುತ್ತೆ. ಸೊ ಹಾಗಾಗಿ ನಾನು ನೇಲ್ ಕ್ಲಿಪ್ಪರ್, ಇದು ಬಂದು ನಮ್ಮ ಬೆಕ್ಕಿಗೆ ನೇಲ್ ಕ್ಲಿಪ್ಪರ್ ಇದು. ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ಫ್ಲೋರ್ ಲ್ಯಾಂಪ್, ನಾನು ಇದನ್ನ ಇನ್ಸ್ಟಾಲ್ ಮಾಡಿದಾಗ ತೋರಿಸ್ತೀನಿ. ತುಂಬಾನೇ ಚೆನ್ನಾಗಿದೆ. ಸೊ ಯಾವುದೇ ನಿಮ್ಮನೆ ಯಾವುದೇ ರೂಮ್ ಕಾರ್ನರ್ ಅಲ್ಲೂ ಇದನ್ನ ಇಡಬಹುದು, ಸ್ಟೈಲ್ ಮಾಡಬಹುದು. ತುಂಬಾ ಯೂಸ್ಫುಲ್ ಆಗಿದೆ ಇದು. ಹಾಗೆ ಲೈಟ್ ವೆಯ್ಟ್, ಹಾಗೆ ಬಜೆಟ್ ಫ್ರೆಂಡ್ಲಿ, ತುಂಬಾನೇ ಬಜೆಟ್ ಫ್ರೆಂಡ್ಲಿ, ತುಂಬಾ ಚೆನ್ನಾಗಿದೆ ಅದು. ಸೊ ಹಾಗಾಗಿ ಅದನ್ನ ತರಿಸ್ಕೊಂಡೆ. ಅದು ಇನ್ಸ್ಟಾಲ್ ಮಾಡಿದಾಗ ತೋರಿಸ್ತೀನಿ ನಿಮಗೆ. ಹಾಗೆ ಇದು ಬಂದು ತುಂಬಾ 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 ಯೂನಿಕ್ ಆಗಿದೆ. ಏನು ಅಂತಂದ್ರೆ ನಾನು ನಿಮಗೆ ತೋರಿಸ್ತೀನಿ. ಕ್ಲಾಸೆಟ್ ಅಲ್ಲಿ ಎಲ್ಲಾದ್ರೂ, ಸೊ ನಾವೇನಾದ್ರೂ ಹುಡುಕೋಬೇಕಾದ್ರೆ ಕತ್ಲಿರುತ್ತೆ. ಸೊ ಅಂತ ಟೈಮಲ್ಲಿ ನಮ್ಗೆ ಇದು ಯೂಸ್ ಆಗುತ್ತೆ. ಇದು ಬಟರ್ಫ್ಲೈ ಶೇಪ್ ಅಲ್ಲಿ ಇದೆ. 3 ತರ ನಾವು ಲೈಟ್ ನ ಹಾಕ್ಬಹುದು. ಹಾಗೆ ಮೋಷನ್ ಸೆನ್ಸ್ ಮಾಡುತ್ತೆ. ಸೊ ಇಟ್ ಲುಕ್ಸ್ ಸೋ ಲೈಕ್ ಯೂನಿಕ್ ಆಗು ಕಾಣಿಸುತ್ತೆ. ಹಾಗೇನೆ ಲೈಟು ಕೂಡ ಆನ್ ಆಗುತ್ತೆ. ಸೊ ನಿಮಗೆ ತೋರಿಸ್ತೀನಿ ಹೆಂಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ಸೊ ಈ ಮ್ಯಾಗ್ನೆಟ್ಗೆ ನಾವು ಇದನ್ನ ಬಟರ್ಫ್ಲೈನ ಫಿಕ್ಸ್ ಮಾಡುವಂಥದ್ದು. ಎಸ್, ದಿಸ್ ಈಸ್ ಲೈಟ್. ಇಲ್ಲೂ ಲೈಟ್ ಹತ್ತುತ್ತೆ, ಇಲ್ಲೂ ಲೈಟ್ ಹತ್ತುತ್ತೆ, ಹಾಗೆ ಇಲ್ಲೂ ಲೈಟ್ ಹತ್ತುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇದೆ, ಮೋಡ್ ಚೇಂಜ್ ಆಗುತ್ತೆ. ಕೆಳಗಡೆ ಲೈಟ್ ಆನ್ ಆಯ್ತು. ಸೊ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಇದು ಲೈಟ್ ಆಫ್ ಆಯ್ತು, ಇಲ್ಲೂ ಲೈಟ್ಗಳು ಚೇಂಜ್ ಆಗ್ತಾ ಇದೆ. ಎಸ್, ನೆಕ್ಸ್ಟ್ ಐಟಮ್ ಬಂದು ಇದು ವೆರಿ ಕ್ಯೂಟ್ ಅಂಡ್ ಯೂಸ್ಫುಲ್. ನನಗಂತೂ ತುಂಬಾನೇ ಯೂಸ್ಫುಲ್. ಯಾಕೆ ಅಂತಂದ್ರೆ ಇದು ನೋಡಬಹುದು, ನಿಮ್ಗೆ ಏನ್ ಅನ್ಸುತ್ತೆ, ಸೊ ಇದೇನಿರಬಹುದು ಅಂತ ಅನ್ಕೊಳ್ತೀರಿ. ಇದು ಕಾರ್ ಸೀಟ್, ಏನು ನಾವು ಸೀಟ್ ಬೆಲ್ಟ್ ಹಾಕೋತೀವಲ್ಲ ಆವಾಗ ಇಲ್ಲಿ ಹಾಕೊಳ್ಳುವಂಥದ್ದು. ಸೊ ಯೂಶಲಿ ನನಗೇನಾಗುತ್ತೆ ಅಂತಂದ್ರೆ, ನಾನು ಕಾರಲ್ಲಿ ಕುತ್ಕೊಂಡಾಗ ಸೀಟ್ ಬೆಲ್ಟ್ ಹಾಕೊಂಡಾಗ ಅದು ಇಲ್ಲಿ ಒತ್ತುತ್ತಾ ಇರುತ್ತೆ ಸೀಟ್ ಬೆಲ್ಟು. ಸೊ ಇದು ಹಾಕೊಂಡಾಗ ಇದು ಸ್ವಲ್ಪ ಸಾಫ್ಟ್ ಫ್ಲಫಿ ಆಗಿರುತ್ತೆ ಆ್ಯಂಡ್ ನೋಡೋಕ್ಕೂ ತುಂಬಾ ಕ್ಯೂಟ್ ಆಗಿದೆ. ಸೊ ಹಾಗಾಗಿ ನಾನು ಇದನ್ನ ಟಿಮುದಲ್ಲಿ ತರಿಸ್ಕೊಂಡಿದ್ದಂಥದ್ದು. ಸೊ ಸೀಟ್ ಬೆಲ್ಟಿಗೆ ಹಿಂಗೆ ಹಾಕೊಂಡ್ರೆ ಸೋ ಕಂಫರ್ಟಬಲ್ ಆಗಿರುತ್ತೆ. ನಮ್ಗೇನು ಇಲ್ಲಿ ಚುಚ್ಚುವಂಥದ್ದು, ಹರ್ಟ್ ಆಗುವಂಥದ್ದು ಏನೂ ಆಗೋದಿಲ್ಲ. ಸೊ ಅದನ್ನು ನಾನು ತರಿಸ್ಕೊಂಡಿದ್ದೀನಿ. ದೊಡ್ಡ ಒಂದು ಸ್ಟೋರೇಜ್ ಬಾಕ್ಸ್ನ ತರಿಸಿದ್ದೀನಿ. ಸೊ ಇದು ಏನು ಅಂತಂದ್ರೆ, ನಾವು ಯಾವುದೇ ಥರದ ಕಿಚನ್ ಯುಟೆನ್ಸಿಲ್ಸ್ ಆಗಿರಬಹುದು, ಅಥವಾ ಕ್ಲಾಸೆಟ್ ಅಲ್ಲಿ ಆಗಿರ್ಬೋದು, ಅಥವಾ ಬಾತ್ರೂಮ್ ಅಲ್ಲೇ ಆಗಿರಬಹುದು. ಸೊ ಇದನ್ನ ನಾವು ಆರಾಮಾಗಿ ಯೂಸ್ ಮಾಡಬಹುದು. ಸೊ ಇದ್ರೊಳಗೆ ಒಂದು 5 ಕಂಪಾರ್ಟ್ಮೆಂಟ್ಸ್ ಇದಾವೆ. ಸೊ ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಒಂದೊಂದು ತರ ನಾವು ಪ್ರಾಡಕ್ಟ್ಸ್ ಗಳನ್ನ ಇಟ್ಟು, ಹಾಗೆ ಇದು 5 ಸ್ಟೆಪ್ಸ್ ಇರೋದ್ರಿಂದ ಸೊ ಸ್ಪೇಸ್ ಕನ್ಸ್ಯೂಮು ಜಾಸ್ತಿ ಆಗೋದಿಲ್ಲ. ಸೊ ಒಂದ್ರ ಮೇಲೆ ಇರೋದ್ರಿಂದ ಜಾಸ್ತಿ ಸ್ಪೇಸು ನಮಗೆ ಇದು ಇಡ್ಸೋದಿಲ್ಲ. ಸೊ ತುಂಬಾನೇ ಕಮ್ಮಿ ರೇಟಿಗೆ ನಮಗೆ ಒಂದು ಒಳ್ಳೆ ಡೀಲ್, ಒಳ್ಳೆ ಪ್ರಾಡಕ್ಟ್ ನಮಗೆ ಸಿಕ್ಕಿದೆ. ಸೊ ಇದು ಬಂದು ಫೋಲ್ಡಿಂಗ್ ಸ್ಟೋರೇಜ್ ಕ್ಯಾಬಿನೆಟ್ ಅಂತ. ನಾವು ಕಿಚನ್, ಬಾತ್ರೂಮ್, ಬೆಡ್ರೂಮ್ ಅಥವಾ ಎಲ್ಲೇ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ನೀವು ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ತುಂಬಾನೇ ಯೂಸ್ಫುಲ್ ಆಗಿದೆ.
ಸೊ ಎಸ್, ನಾನು ತಗೊಂಡಿರುವಂತಹ ಪ್ರಾಡಕ್ಟ್ಸ್ ನಮ್ಮ ಮನೆಗೆ ಇಷ್ಟು ತಗೊಂಡಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳನ್ನು ಕೊಟ್ಟಿರ್ತೀನಿ. ನೀವು ಯಾರಾದರೂ ಯಾವುದಾದ್ರೂ ಪ್ರಾಡಕ್ಟಲ್ಲಿ ನೀವು ತಗೋಬೇಕು, ನಿಮಗೂ ಆ ಪ್ರಾಡಕ್ಟ್ ಅವಶ್ಯಕತೆ ಇದೆ ಅಂದಾಗ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಡೈರೆಕ್ಟಾಗಿ ಲಿಂಕ್ನ ಕ್ಲಿಕ್ ಮಾಡಿ ನೀವು ಅದನ್ನು ಬೈ ಮಾಡಬಹುದು. ಹಾಗೆ ನನ್ನ ಕೋಡು ಕೂಡ ನೀವು ಹಾಕಿದರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಎಸ್, ತಡ ಮಾಡಬೇಡಿ, ಹೋಗಿ ಟಿಮುದಲ್ಲಿ ಶಾಪಿಂಗ್ ಮಾಡಿ. ನಿಮಗೆ ಮನೆಗೆ ಬೇಕಾಗಿರುವಂತಹ ಐಟಮ್ಸ್ ಆಗಿರ್ಬೋದು, ಮೇಕಪ್ಸ್, ಡ್ರೆಸ್, ಎವ್ರಿಥಿಂಗ್ ಇದೆ. ಸೊ ಹೋಗಿ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ.